ವಿಶ್ವದಲ್ಲೇ ಅತ್ಯಂತ ಗೌರವಿಸುವಂತ ವ್ಯಕ್ತಿ, ಮೋದಿಯಿಂದ ಗೌರವಿಸಲ್ಪಡುವಂತ ವ್ಯಕ್ತಿ ಅದು ಯಾರ? ರಾಮಾಯಣದಲ್ಲಿ ರಾಮ ಎಂಬುವವರೇ, ಮಹಾಭಾರತದಲ್ಲಿ ಕೃಷ್ಣ. ಕಾರ್ಯಕ್ರಮದ ವ್ಯವಸ್ಥೆ ಒಂದು ಕಡೆ ಹೇಳ್ತಾನೆ ಮಹಾಭಾರತದಲ್ಲಿ ದೇಶವರದ ತಿಂಗಳು 3 ವರ್ಷ 2 ತಿಂಗಳು ಹೆಸರು ಹೇಳಿ ಕೃಷ್ಣ ಸದಾಕಾಲಕ್ಕೂ ಇರ್ತಾನೆ ಅಂತ ಹೇಳಿ ಅಲ್ಲೂ ಕೃಷ್ಣ ಇರ್ತಾನೆ ಅಂತೇಳಿ ಕಡೆ ಪ್ರಸ್ತಾಪ ಮಾಡ್ತಾರೆ. ಮುಖಂಡರು ಸೇರಿ ಮಾಡುವಾಗ ಅದರಲ್ಲಿ ಕೃಷ್ಣನ ಅಂಶ ಇರ್ತಕ್ಕಂಥ ವ್ಯಕ್ತಿನೂ ಇರಬಹುದು ಅಂತ ಹೇಳಿ ಭಾವಿಸ್ತೇನೆ ನಾನು. ಅದಕ್ಕಿಂತ ಹೆಚ್ಚು ಪೂರ್ಣ ವಯಸ್ಸು ಜೀವನದ ಕೊನೆಯೇ ಹಂತ ಇಲ್ಲ, ಅದು ಈ ಹಂತದಲ್ಲಿ ಈ ಆತ್ಮಕ್ಕೆ ಒಂದು ಸಮಾಧಾನ. 5 ವರ್ಷದ ರಾಜಕಾರಣ ಬೆಳೆಸಿದವರು ಸಮಾಜ, ಒಂದು ಸಮಾಜದ ಬಗ್ಗೆ ನಾನು ಕೇವಲ ರಾಜಕೀಯವಾಗಿ ಮಾತನಾಡ್ತೀನಿ ಅನ್ಬೇಡ, ವ್ಯಕ್ತಿ ಆಡಿಸ್ಕೊಂಡು ಬಂದ ಆ ಸಮಾಜ ಹೇಳ್ತೀನಿ ನಾನು. ನನ್ನನ್ನೇನಾದರೂ ಈ ದೇಶದಲ್ಲಿ ವಿದೇಶಗಳಲ್ಲಿ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಈ 1.50 ಕೋಟಿ ಅಂತ ಈ ರಾಷ್ಟ್ರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ಅನ್ನೋದನ್ನು ನನಗೆ ಪರಿಚಯ ಇಲ್ಲದೆ ಇದ್ದಂಥ ಶ್ರೀನಿವಾಸ್ ನಾಡಿನ ಜನ, ನಮ್ಮ ರಾಷ್ಟ್ರದ ಜನ ಎಲ್ಲಿದ್ದಾರೆ? ಎಲ್ಲ ಕಡೆ ಪಕ್ಕದಲ್ಲಿ ಗುರುಗಳು ಕೂತಿದ್ದಾರೆ. ಅವತ್ತು ಮೊದಲನೇ ಮುದ್ರಣ ಪುಸ್ತಕಕ್ಕಿಂತ ಹೆಚ್ಚು ಅವತ್ತು ಅವರೇ ಸ್ವತಃ ದುಡ್ಡನ್ನು ಕೊಟ್ಟು ಎಲ್ಲ ಕಡೆಗೆ ಆ ಪುಸ್ತಕವನ್ನು ಕಳಿಸುತ್ತಾರೆ. ಚಿತ್ರದುರ್ಗರು ಒಂದೇ ಮಾತಲ್ಲಿ ಹೇಳಿದ್ದಾನೆ, ನಾಡಿನ ಈ ಒಂದು ಸಮಾಜ ಇಲ್ಲಿ ಸೋಲು ಯಾರೋ ಮನಸ್ಸಿಗೆ ಹಚ್ಚೋಬಾರ್ದು. ನಾವು ಪಾರ್ಲಿಮೆಂಟ್ಗೆ 16 ಸೀಟು ಸಮಾಜ ಸಹಾಯ ಮಾಡಿದ್ರೆ ಸಾಮಾನ್ಯ ನಾಗರಿಕರಿಗೆ ಹೋಗ್ಬೇಕು, ಮನೆಗೆ ಹೋಗಿ ಆ ಒಂದು ಎತ್ತರಕ್ಕೆ ಹೋಗಬೇಕಾಗಿದ್ರೆ ಈ ಕರ್ನಾಟಕದ ಇಡೀ ಎಲ್ಲ ಸಮುದಾಯ ಒಂದಲ್ಲ ಒಂದು ಹಂತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ವಿರೋಧವಾಗಿ ನಿಂತಾಗ ಹೇಳಿದರು ಪರೀಕ್ಷೆ ಸೋಮವಾರ ಕಾಂಗ್ರೆಸ್ 2 ಸೋಷಿಯಲಿಸ್ಟ್ 3 ರಾಜ್ಯ ಪಾರ್ಟಿ ರಾಜ್ಯದಲ್ಲಿ ನಾನು ನಗರಕ್ಕೆ ಹೋಗ್ಬೇಕಾದ್ರೆ 9 ಗಂಟೆ ಒಂದು ಪುಸ್ತಕದಲ್ಲಿ ಪುಣ್ಯಾತ್ಮ ಬರೆದಿದ್ದಾರೆ. ಅವರು ಆತ್ಮೀಯತೆ ನಮಸ್ಕಾರ ಮಾಡಿದ್ರು.